ಪತ್ನಿಯ ವಿರುದ್ಧ ಪತಿ ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಪತ್ನಿಗೆ ಒಬ್ಬ ಅಲ್ಲ, ಇಬ್ರಲ್ಲ, 3 ಜನ ಗಂಡಂತ್ರಿ ಬೇಕಾ? ಈ ಪ್ರಶ್ನೆ ಇದೆ. ಕಾರಣ ನಾವಲ್ಲ ಈ ಆರೋಪ ಮಾಡ್ತಾ ಇರೋದು, ಕಟ್ಕೊಂಡು ಗಂಡ. ಒಂದಲ್ಲ ಎರಡಲ್ಲ 4 ಜನ ಗಂಡ ಬೇಕಂತೆ ಪತ್ನಿಗೆ. ಹಿಂಗಂತ ಕಟ್ಕೊಂಡು ಗಂಡನೇ ಆರೋಪ ಮಾಡ್ತಿದ್ದಾರೆ. ಪತ್ನಿ ವಿರುದ್ಧವೇ ಆರೋಪ ಮಾಡಿದ್ದಾರೆ ಬೆಂಗಳೂರಿನ ಪತಿರಾಯ. ಅಂದ್ರೆ ಈ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದೆ ಈ ಕುಟುಂಬ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಹಿಂದೆ ಪತಿ ವಿರುದ್ಧವೇ ಆರೋಪ ಮಾಡಿ ದೂರು ಕೊಟ್ಟಿದ್ರು ಪತ್ನಿ. ಈಗ ಪತ್ನಿ ವಿರುದ್ಧವೇ ಮತ್ತೊಂದು ದೂರು ದಾಖಲಾಗಿದೆ. ಪತಿಯ ಮೇಲೆ ವಿಚಿತ್ರ ವರ್ತನೆ ಅಂತ ಆರೋಪ ಮಾಡಿದ್ರು ಪತ್ನಿ. ಕೇಂದ್ರ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಮಹಿಳೆ ದೂರು ಕೊಟ್ಟಿರ್ತಾರೆ ಪತಿಯ ಅಸಭ್ಯ ವರ್ತನೆಯ ವಿರುದ್ಧ. ಇದೀಗ ಆರೋಪಿ ಪತಿ ಮಂಜುನಾಥ್ ಪತ್ನಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರು ಕೊಟ್ಟಿದ್ದಾರೆ. ಶೋಕಿಗೆ ಗಂಡಂದಿರ ಹಣ ಬಳಸ್ಕೊಳ್ತಿದ್ದಾಳೆ ಅಂತ ದೂರು ಕೊಟ್ಟಿದ್ದಾರೆ. 2ನೇ ಗಂಡನ ಜೊತೆ ಜಾಲಿ ಟ್ರಿಪ್ ಅಂತೆ. ಗಂಡನ ಹಣ, ಚಿನ್ನಾಭರಣ ಬಳಕೆ ಮಾಡಿಕೊಂಡಿರುವಂತ ಆರೋಪ. ಎಲ್ಲಾ ಮುಗಿದ ಮೇಲೆ 2ನೇ ಗಂಡನಿಗೆ ಕೈಕೊಟ್ಟು 3ನೇ ಅವರಿಗೆ ಕೆಡ್ಡ ತೋಡ್ತಿದ್ದಾಳಂತೆ. ಮೇಘಶ್ರೀ ಎಂಬಾಕೆ ವಿರುದ್ಧ 3ನೇ ಗಂಡ ಮಂಜುನಾಥ್ ಈ ಆರೋಪ ಮಾಡ್ತಿದ್ದಾರೆ. 30 ಲಕ್ಷ ಹಣ, 50 ಗ್ರಾಂ ಚಿನ್ನ, ಐಫೋನ್. ಪೊಲೀಸರಿಗೆ ತಲೆನೋವಾಗ್ಬಿಟ್ಟಿದೆ ಅಂತೆ ಮಂಜುನಾಥ್ ಮೇಘಶ್ರೀಯ ಈ ಕಿತ್ತಾಟ. ಯಾಕೋ ಇತ್ತೀಚೆಗೆ ಈ ಮಂಜುನಾಥ್ ಅನ್ನುವಂಥ ಹೆಸರುಗಳೇ ಅತಿ ಚಾಲ್ತಿಯಲ್ಲಿ ಇರುತ್ತೆ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ ಮಂಜುನಾಥ್ ವಿರುದ್ಧ ಪತ್ನಿನೇ ಗಂಭೀರ ಆರೋಪ ಮಾಡಿ ದೂರು ಕೊಟ್ಟಿದ್ರು. ಅಸಭ್ಯವಾಗಿ ವರ್ತನೆ ಮಾಡ್ತಾನೆ, ಆತನ ಬಿಹೇವಿಯರ್ ಸರಿ ಇಲ್ಲ ಅಂತ. ಈಗ ಮಂಜುನಾಥ್ ಪತ್ನಿನೇ ಸರಿ ಇಲ್ಲ ಅಂತ ಮತ್ತೊಂದು ಪ್ರತಿ ದೂರು ದಾಖಲು ಮಾಡಿದ್ದಾರೆ. ಈಕೆಗೆ ಒಬ್ರಲ್ಲ ಇಬ್ರಲ್ಲ 4 ಜನ ಗಂಡಂದ್ರು ಬೇಕಂತೆ. ತನ್ನ ದುಡ್ಡಲ್ಲೇ ಮೌಜು ಮಸ್ತಿ ಮಾಡ್ತಿದ್ದಾಳೆ ಹುಡುಗರ ಜೊತೆಗೆ ಅಂತ ಆರೋಪ ಮಾಡಿ ದೂರು ದಾಖಲು ಮಾಡಿದ್ದಾರೆ ಮಂಜುನಾಥ್. ಮಾತ್ರ ಇಲ್ಲಿ ಮದುವೆ ಮಾಡಕ್ಕಾಗುತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಕಲಿಯುವವರಿಗೆ ಮದುವೆ ಅಂತ ಕರ್ಕೊಂಡು ಹೋಗ್ತಾರೆ. ಮದುವೆಗಾದ ಆಡಳಿತಾಧಿಕಾರಿಗಳು ಜೈರಾಮ್ ಸರ್ ಇರ್ತಾರೆ. ಅವ್ರು ಹೇಳ್ತಾರೆ ದಾಖಲೆಗಳು ಕೊಟ್ರೆ ಮಾತ್ರ ಇಲ್ಲಿ ಮದುವೆ ಮಾಡಕ್ಕಾಗುತ್ತೆ. ದಾಖಲೆಗಳು ಕೊಳ್ಳಿಲ್ಲ ಅಂದ್ರೆ ಯಾವುದೇ ರೀತಿಯಾದ ಅಧಿಕೃತ ಅನಧಿಕೃತ ಅಂತ ಆಗುತ್ತೆ. ಅನಧಿಕೃತ ಅಂತ ಆಗುತ್ತೆ ಹೊತ್ತು ಅಧಿಕೃತವಾಗಿ ನೀವು ಮದುವೆ ಆಗಲ್ಲ. ಯಾಕೆ ನಮ್ಮ ದೇವಸ್ಥಾನದಲ್ಲಿ ಅದರದೇ ಆದಂತಹ ಒಂದು ಕ್ರಮಗಳಿದೆ, ಅದನ್ನ ಅನುಸರಿಸಬೇಕು ಅಂತ ಹೇಳಿದಾಗ ಏನಾಗುತ್ತೆ, ತಂದೆ ತಾಯಿಗಳಾಗಿರ್ಬೋದು, ಇವರಾಗಿರ್ಬೋದು ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ 2 ಮದುವೆ ಆಗಿದೆ, ಇನ್ನೆಲ್ಲೂ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಆನಂತರ ಏನಾಗಿದೆ, ಆಫೀಸ್ ಚಿಕ್ಕಬಳ್ಳಾಪುರದಲ್ಲೂ ನಾನು ಅಪ್ಲಿಕೇಶನ್ ತಗೊಂಡ್ಬರ್ತೀನಿ, ಮತ್ತೆ ವಿಲ್ಸನ್ ಗಾರ್ಡನ್ ಅಪ್ಲಿಕೇಶನ್ ತಗೊಂಡ್ಬರ್ತೀನಿ. ಆಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಆನಂತರ ಆಧಾರ್ ಕಾರ್ಡ್ಸ್ ಕೇಳ್ತಾರೆ. ಅದನ್ನ ಯಾಕೆ ಅವರು ಕೊಳ್ಳಿಲ್ಲ ಅಂದ್ರೆ ಆಲ್ರೆಡಿ 2 ಮದುವೆ ಆಗಿದೆ, ಅದು ಮರೆ ಮಚ್ಚಿದ್ರೆ ಎಲ್ಲಿ ಗೊತ್ತಾಗೋಗುತ್ತೆ. ಯಾಕಂದ್ರೆ ಆಸ್ ಪರ್ ಗೌರ್ಮೆಂಟ್ ಲಾ ಪ್ರಕಾರ ಅವ್ರ ದಾಖಲಾತಿಗಳು 1ನೇ ಡಿವೋರ್ಸ್ ಆಗಿರ್ಬೋದು, 2ನೇ ಡಿವೋರ್ಸ್ ಆಗಿರ್ಬೋದು, ಏನಕ್ಕಾಗಿದೆ ಕಾರಣ ಎಲ್ಲ ಗೊತ್ತಾಗೋಗುತ್ತೆ ಅಂತ ಹೇಳಿ ಅವ್ರ ದಾಖಲೆಗಳು ಕೊಳ್ಳಿಲ್ಲ. ಇದೆಲ್ಲ ನನಗೆ ಯಾವಾಗ ಗೊತ್ತಾಗೋಯ್ತು ಅಂತ ಹೇಳಿದ ತಕ್ಷಣ ಆನಂತರ ಈ ಹುಡುಗಿಗೆ ಯಾಕಂದ್ರೆ ಒಂದು ಸಂಬಂಧ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಈಗ ಏನಾಗಿದೆ, ಆ ಮೆಸೇಜಸ್ ಎಲ್ಲ ರಿಕವರಿ ಆದ್ರೆ ಇನ್ನೊಂದು ಮುಂಪರು ಪರೀಕ್ಷೆ ಎಲ್ಲ ಮಾಡಿದ್ರೆ, ಯಾಕಂದ್ರೆ ಈಗ ನೋಡಿ ಉಗ್ರಗಾಮಿಗಳೆಲ್ಲೂ ದೇಶದ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಇದೇನಾಗಿದೆ, ನಮ್ಮಲ್ಲೇ ಈಗ ಉಗ್ರಗಾಮಿಗಳಾಗಿ ಬೆಳಿಬೇಕಾದ್ರೆ, ಆದ್ರೆ ಇನ್ನೂ ಏನೋ ಕ್ರೈಮ್ ಚಟುವಟಿಕೆ ಆಗ್ಬೇಕಾದ್ರೆ ನಾನು ಹೇಳ್ತೀನಿ ಎಲ್ಲಾ ಹೆಣ್ಣು ಒಂದೇ ತರ ಇರಲ್ಲ. ಆದ್ರೆ ಈ ತರ ಕೆಲವೊಂದು ಹೆಣ್ಣುಗಳಿಂದ ಏನಾಗಿದೆ, ಹೆಣ್ಣು ಕುಲಕ್ಕೆ ಅವಮಾನ ಆಗ್ತದೆ. ಹಾಗೂ ಇಂಥ ಘಟನೆಗಳು ಮುಂದೆ ಬರುವಾಗ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಗೆ ಕಾಣಿಸುತ್ತೆ, ಗಂಡ ಹೆಂಡತಿ ಪ್ರತಿ ದೂರು ದಾಖಲು ಮಾಡ್ತಿದ್ದಾರೆ ಅಂದ್ರೆ ವಾಸ್ತವ ಏನು? ಪೊಲೀಸರ ತನಿಖೆ ಆಗ್ತಾ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಟ್ಲೀಸ್ಟ್ ಸತ್ಯಾಸತ್ಯತೆ ಬೆಳಕಿಗೆ ಬರ್ಬೇಕಲ್ಲ. ಖಂಡಿತವಾಗ್ಲೂ ಶ್ರುತಿ, ಅಂದ್ರೆ ಈಗ ನೀವ್ ಹೇಳ್ದಂಗೆ ಅವ್ರಿಬ್ರು ಕೂಡ ಒಬ್ರ ಮೇಲೊಬ್ರು ಆರೋಪ ಮಾಡ್ತಿರೋದಂತೂ ಹೌದು. ಯಾಕಂದ್ರೆ ಈತ ಕೂಡ ಮಂಜುನಾಥ್ ಕೂಡ ಈಗಾಗ್ಲೇ ಏನೋ ಜೈಲು ವಾಸ ಕೂಡ ಅನುಭವಿಸ್ ಬಂದಿದ್ದಾನೆ. ಯಾಕಂದ್ರೆ ಆಕೆ ಕೂಡ ಒಂದ್ ರೀತಿ ಮೇಘಶ್ರೀ ಆರೋಪವನ್ನ ಮಾಡಿದ್ಲು. ಈತ ಲೈಂಗಿಕ ಕ್ರಿಯೆಯಲ್ಲೂ ಕೂಡ ಸಾಕಷ್ಟು ನನಗೆ ತೊಂದರೆನ ಕೊಡ್ತಾನೆ, ಕೆಲವೊಂದು ವಿಡಿಯೋಸ್ ಗಳನ್ನ ನೋಡಿ ಆ ರೀತಿಯಾಗಿ ನನ್ನ ಜೊತೆ ಲೈಂಗಿಕ ಸಂಪರ್ಕ ಮಾಡಿ ನೀನು ಅಂತ ಕೂಡ ಹೇಳ್ತಾನೆ ಅನ್ನೋ ಒಂದು ಆರೋಪ ಕೂಡ ಮಾಡಿ ಅದ್ರ ವಿರುದ್ಧ ಏನೋ FIR ಕೂಡ ದಾಖಲು ಮಾಡಿಸಿದ್ರು. ಆ ನಂತರ ಆ ವಿಚಾರಕ್ಕೆ ಆತ ಜೈಲಿಗೆ ಕೂಡ ಹೋಗಿ ಬಂದಿದ್ದ. ಈಗಾಗ್ಲೇ ಆತನಿಗೂ ಕೂಡ ಬೇಲ್ ಸ್ಯಾಂಕ್ಷನ್ ಆಗಿರೋದ್ರಿಂದಾಗಿ ಈಗ ಮತ್ತೆ ಆತ ಮಾಧ್ಯಮದ ಕೂಡ ಮುಂದೆ ಕೂಡ ಬಂದು ಈಗ ಆಕೆ ಮಾಡಿರುವಂತ ಕೆಲವೊಂದು ಮೋಸದ ವಿಚಾರವಾಗಿ ಕೂಡ ಕೆಲವೊಂದು ಆರೋಪವನ್ನು ಕೂಡ ಮಾಡಿದ್ದಾನೆ. ಸಾಕಷ್ಟು 30 ಲಕ್ಷಷ್ಟು ಹಣ ಮತ್ತೆ 50 ಗ್ರಾಂನಷ್ಟು ಚಿನ್ನಾಭರಣ, ಐಫೋನ್, ಐಪ್ಯಾಡ್, ಹೀಗೆ ಇದೆಲ್ಲವನ್ನು ಕೂಡ ನನ್ನಿಂದನೂ ಕೂಡ ಪಡ್ಕೊಂಡು ಈ ಒಂದು ಏನು ಸಾಕಷ್ಟು ಮೋಸ ಮಾಡಿದ್ದಾಳೆ. ಈ ಹಿಂದನೂ ಕೂಡ 2-3 ಮದುವೆ ಕೂಡ ಆಕೆ ಆಗಿದ್ದಾಳೆ. ನನಗೂ ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ಕೇವಲ ಹಾರವನ್ನ ಬದಲಾಯಿಸಿ ಅಲ್ಲೂ ಕೂಡ ನನಗೆ ಮೋಸ ಮಾಡಿದ್ದಾಳೆ. ಇನ್ನು ಸಾಕಷ್ಟು ಜನರು ಕೂಡ ಇದೇ ರೀತಿಯಾಗಿ ಮೋಸ ಮಾಡ್ತಾ ಹೋಗಿದ್ದಾಳೆ. ಸಾಕಷ್ಟು ವಿಚಾರಗಳನ್ನ ಕೂಡ ಇಟ್ಕೊಂಡು ಈಗಾಗಲೇ ಆರೋಪವನ್ನ ಮಾಡಿರುವಂತದ್ದು. ಈ ಕೂಡ ಈಗಾಗಲೇ ನಾನು ಕಾನೂನಾತ್ಮಕವಾಗಿ ನಾನು ಕೂಡ ಹೋರಾಟವನ್ನ ಮಾಡ್ತೀನಿ. ಹೋರಾಟ ಮಾಡಿ ಅದ್ರ ವಿರುದ್ಧವಾಗಿ ನಾನು ಕೂಡ ತನಿಖೆ ಆಗ್ಬೇಕು. ಆ ತನಿಖೆ ಆದ ನಂತರ ಆಕೆ ಕೂಡ ಶಿಕ್ಷೆ ಆಗ್ಬೇಕು ಅನ್ನೋ ಮಾತನ್ನು ಕೂಡ ಸದ್ಯ ಮೇಘಶ್ರೀ ಮಾಡಿರುವಂತ ಆರೋಪಕ್ಕೆ ಎಲ್ಲದಕ್ಕೂ ಕೂಡ ಈತ ಕೂಡ ಆಗ್ಲೇ ತಿರುಗು ಬಿದ್ದಿದ್ದಾನೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.